ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತ್ಯದನುಭಾವಾದ್ಧೇಡಮೂಕೋऽಪಿ ವಾಗ್ಮಿಃ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಬಂಧುಗಳೇ, ಪ್ರಸ್ತುತ ಕಮಲನಾಭನ, ಕಮಲನಯನನ, ಕಮಲಹಸ್ತ, ಕಮಲಪಾದನ ಅನುಗ್ರಹದಲ್ಲಿ ನಾವೆಲ್ಲರೂ ತಲ್ಲೀನರಾಗಬೇಕು, ಅವನನ್ನು ನಾವು ಕಾಣಬೇಕು ಒಂದಲ್ಲ ಒಂದು ದಿವಸ ಅಂತ ಹೊರಟಾಗ ಏನೆಲ್ಲ ಸಾಧನೆ ಮಾಡಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದುವರಿಬೇಕು ಅನ್ನೋದಕ್ಕೆ ಸಾಕಷ್ಟು ಗ್ರಂಥಗಳು, ಸಾಕಷ್ಟು ಮಾಹಿತಿ, ಅನೇಕ ಜನ ಉಪನ್ಯಾಸಕರು, ಜ್ಞಾನಿಗಳು, ಮಾರ್ಗದರ್ಶಕರ ಒಂದು ಹಿನ್ನೆಲೆ ನಮಗೆ ಈಗಾಗಲೇ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೈನಂದಿನ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಸಾಧನ ಶರೀರ ಬಂದಿರುವ ಈ ದಿವ್ಯ ಸಂದರ್ಭದಲ್ಲಿ ಸಾಧನೆಗಳನ್ನು ನಾವು ಮಾಡ್ತಾ ಹೋಗುವಾಗ ನಮ್ಮ ಅನಿಸಿಕೆಗಳು ಎಷ್ಟರ ಮಟ್ಟಿಗೆ ನಮ್ಮ ಈ ಕರ್ಮಗಳು, ಸಾಧನೆಗಳು ಆ ಕಮಲನಾಭನ ಪಾದಾರವಿಂದಕ್ಕೆ ಸೇರುತ್ತೆ, ಅವನು ನಮ್ಮನ್ನು ಎಷ್ಟು ಬೇಗ ನಮ್ಮನ್ನು ತನ್ನೆಡೆಗೆ ಸೆಳೆದುಕೊಂಡು ಶಾಶ್ವತವಾದ ಅವಿಚ್ಛಿನ್ನವಾದ ಆ ಒಂದು ಮುಕ್ತಿಯನ್ನು ನೀಡಲಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರುತ್ತೆ. ಈ ಹಿನ್ನೆಲೆಯಲ್ಲೇ ನಮಗೆ ಸಮಸ್ತ ಕಾರ್ಯಗಳು, ಸಮಸ್ತ ವಿಷಯಾಧಾರಿತ ಮೌಲ್ಯಗಳು, ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಗ್ರಂಥಗಳ ಅವಶ್ಯಕತೆ, ಜ್ಞಾನಿಗಳ ಮಾತಿನ ಅವಶ್ಯಕತೆ ಇರುತ್ತೆ. ಇಂತಹ ಜ್ಞಾನಿಗಳು ಕವಿಗಳಾಗಿರ್ತಾರೆ, ವಿದ್ವಾಂಸರಾಗಿರ್ತಾರೆ, ಅತಿ ಶ್ರೇಷ್ಠ ಮಟ್ಟದ ಬೌದ್ಧಿಕ ಹಿನ್ನೆಲೆಯನ್ನು ಹೊಂದಿದವರಾಗಿರ್ತಾರೆ. ಹೀಗಾಗಿ ಅವರನ್ನು ಅದೇ ಹೆಸರುಗಳಿಂದ ನಾವು ಕರೀತಾ ಹೋಗ್ತೀವಿ. ಯಾವುದು ಪಂಡಿತರು ಅಂತೀವಿ, ಜ್ಞಾನಿಗಳು ಅಂತೀವಿ, ವಿದ್ವಾಂಸರು ಅಂತೀವಿ, ಹೀಗೆಲ್ಲ ಹೆಸರುಗಳನ್ನು ಅವರಿಗೆ ಹೇಳ್ತಾ ಹೋಗ್ತೀವಿ. ಒಂದು ಪ್ರಧಾನವಾದ ಹೆಸರಿದೆ. ಆ ಪ್ರಧಾನವಾದ ಹೆಸರಿಂದ ಅಂಥ ಮಹಾಜ್ಞಾನಿಗಳನ್ನು ನಿರ್ದೇಶ ಮಾಡುವ ಉದ್ದೇಶವೇ ಪ್ರಸ್ತುತ ಈ ಪ್ರಥಮ ಚರಣದ ಒಂದು ಮುಖ್ಯವಾದ ಅವಿಭಾಜ್ಯ ಅಂಗ, ಪೀಠಿಕೆ ಅಂತಲೂ ನಾವು ಅದನ್ನು ಕರಿಬಹುದು. ಈ ಹಿನ್ನೆಲೆಯಲ್ಲಿ ಕವಿ, ಜ್ಞಾನಿ, ಬುದ್ಧಿಜೀವಿ ಹೀಗೆಲ್ಲ ನಾವು ಬಳಸ್ತಾ ಹೋಗ್ತೀವಿ. ಆದರೆ ಒಂದು ಪದ ನಾವು ತುಂಬ ಅರ್ಥ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಬಳಸ್ತೀವಿ, ನಮಗೆ ಚಿರಪರಿಚಿತ. ಆದರೆ ಅದರ ಪರಿಧಿ ಮಾತ್ರ ತುಂಬ ಸಂಕೋಚದ ದೃಷ್ಟಿಕೋನದಲ್ಲಿ ನೋಡುವಂಥದ್ದಾಗಿದೆ. ಆ ಪದ ಯಾವುದಪ್ಪ ಅಂತಂದರೆ ಋಷಿ. ನಾವು ಋಷಿ ಅಂತ ಹೇಳ್ತಿದ್ದ ಹಾಗೇ ತಕ್ಷಣ ನಮ್ಮ ಕಣ್ಣೆದುರಿಗೆ ಒಂದು ಕಾವಿ ಅಥವಾ ಒಂದು ಬಿಳಿ ವಸ್ತ್ರ, ತುಂಬ ಗಡ್ಡ ಬಿಟ್ಟಿರುವಂಥದ್ದು, ತಲೆ ತುಂಬ ಬಿಳಿಯ ಕೂದಲು, ಹಣೆಯ ಮೇಲೆ ಗಂಧಾಕ್ಷತೆಗಳು, ವಿಭೂತಿ, ಕುಂಕುಮಾದಿಗಳು, ತಿಲಕಗಳು, ಒಳಲಿ ತುಳಸಿ ಮಾಲೆ, ರುದ್ರಾಕ್ಷಿ ಮಾಲೆಗಳು, ಹೀಗೆಲ್ಲ ದೊಡ್ಡ ಒಂದು ಕಲ್ಪನೆ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಪ್ರಾಯಶಃ ನಾವು ನೋಡಿರಬಹುದಾದ ಚಿತ್ರಗಳಾಗಿರಬಹುದು, ಸ್ಥಿರ ಚಿತ್ರಗಳಾಗಿರ್ಬೋದು, ಸ್ತಬ್ಧ ಚಿತ್ರಗಳು, ಚಲನಚಿತ್ರಗಳು, ಹೀಗೆಲ್ಲ ಕಡೆ ಋಷಿಗಳು ಅಂದ್ರೆ ನಮ್ಗೆ ಹೀಗೆ ತೋರಿಸಿರ್ತಾರೆ. ಆದ್ದರಿಂದ ನಮ್ಮ ತಲೆಗೆ ಅದೇ ಬಂದ್ಬಿಡುತ್ತೆ. ಅಂತಹ ಋಷಿಗಳ ಪರಂಪರೆಯನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಏನಾದ್ರು ಹೋದರೆ ನಮಗೀಗಾಗಲೇ ಎಲ್ಲ ಗ್ರಂಥಗಳಲ್ಲಿ ತಮ್ಮೆಲ್ಲರಿಗೂ ವಿದಿತವಾಗೇ ಇದೆ. ಪ್ರತಿಯೊಬ್ಬ ಋಷಿಗಳ ಕಿಂಚಿತ್ ಸ್ವಲ್ಪ ಮಟ್ಟಿಗಿನ ಒಂದೊಂದು ಹಂತದಲ್ಲಿ ಅವರು ಎಲ್ಲಿ ಯಾವ ರೀತಿ ಜನ್ಮ ತಾಳಿದರು, ಯಾರ್ಯಾರ ಜೊತೆ ಇದ್ದರು, ಹೇಗೆ ಅವರು ಮುಂದುವರೆದ್ರು, ಯಾರನ್ನು ಮದುವೆ ಆದರು ಅಥವಾ ಮದುವೆನೇ ಆಗಲಿಲ್ವಾ, ಅವರ ತಪಶ್ಚರಣೆಯ ಕ್ರಮಗಳೇನೇನು, ಜೀವನ ಕ್ರಮ ಏನು, ಗುರುಕುಲ ಎಲ್ಲಿತ್ತು, ಎಷ್ಟು ಶಿಷ್ಯರು, ಹೀಗೆಲ್ಲ ಒಂದಿಷ್ಟು ವಿವರಣೆಗಳು ಸಿಗುತ್ತೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಈ ಎಲ್ಲ ವಿವರಣೆಗಳು ನಮಗೆ ಓತಪ್ರೋತವಾಗಿ ಒಂದೇ ಕಡೆ ಒಬ್ಬ ಋಷಿಯನ್ನು ತೆಗೆದುಕೊಂಡರೆ ತಕ್ಷಣಕ್ಕೆ ವಸಿಷ್ಠರಾಗಿರ್ಬೋದು. ಋಷಿಗಳಲ್ಲಿ ಅಗ್ರಗಣ್ಯರು ತಕ್ಷಣ ಸಾಮಾನ್ಯ ನೆನಪಿಗೆ ಬರೋದು ವಸಿಷ್ಠರು. ಬಿಟ್ಟರೆ ವಿಶ್ವಾಮಿತ್ರರು, ತದನಂತರದಲ್ಲಿ ಗೌತಮರು, ಅಗಸ್ತ್ಯರು, ಹೀಗೆ ಒಂದು ದೊಡ್ಡ ಪಟ್ಟಿನೇ ನಮ್ಮ ಸಂಸ್ಕೃತಿಯಲ್ಲಿದೆ. ಅವರೆಲ್ಲರ ಚರಿತ್ರೆಗಳು ನಮಗೆ ಒಂದೇ ಗ್ರಂಥದಲ್ಲಿ ಹೆಚ್ಚು ಸಿಗೋದಿಲ್ಲ ಅಂತ. ಕೆಲವರದ್ದು ಬಹುಪಾಲು ಅವರ ಜೀವನ ಚರಿತ್ರೆ, ಹುಟ್ಟು ಇತ್ಯಾದಿಗಳು ಸಿಕ್ಕಿಬಿಡುತ್ತೆ. ಆದರೆ ಪ್ರತಿ ಒಬ್ಬ ಋಷಿಯ ಇಡೀ ಜೀವನದ ಓತಪ್ರೋತವಾದ ಕಥೆ ಒಂದು ಕಡೆ ನಮಗೆ ಸಿಗೋದಿಲ್ಲ. ಅದರ ಆರಂಭ ಎಲ್ಲರಿಗೂ ತಿಳಿದಿರೋ ಹಾಗೆ ವೇದಗಳು
ಉಪನಿಷತ್ತುಗಳು ಮತ್ತು ಧರ್ಮಶಾಸ್ತ್ರಗಳು, ಇತಿಹಾಸ ಗ್ರಂಥಗಳು. ವೇದೋಪನಿಷತ್ತುಗಳಿನಲ್ಲಿ ಪ್ರಥಮ ಬಾರಿಗೆ ಮಂತ್ರ ದ್ರಷ್ಟಾರರಾದಂಥ ಋಷಿಗಳ ಬಹಳ ದೊಡ್ಡ ಪಟ್ಟಿ ಇದೆ. ಆ ಋಷಿ ವರೇಣ್ಯರು ಮಂತ್ರೋದ್ದಿಷ್ಟನಾದ ದೈವವನ್ನು ತಮ್ಮ ಕಣ್ಣಾರೆ ಕಂಡು ಅನುಭವಿಸಿ ಅವನನ್ನು ವರ್ಣಿಸಿ ಅದನ್ನು ಜನತೆಗೆ ಹೇಳಿರುವ ಕಾರಣ ಅವರನ್ನು ದ್ರಷ್ಟಾರರು ಅಂತ ಕರೆದರು. ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಮ್ಯಾಕ್ಸ್ ಮಿಲ್ಲರ್ ಮುಂತಾದವರೆಲ್ಲ ಬರೆದು ಬಿಡ್ತಾರೆ, ಋಷಿಗಳೇ ವೇದಗಳನ್ನು ಬರೆದಿದ್ದು. ಯಾವ್ಯಾವ ಮಂತ್ರಕ್ಕೆ, ಪ್ರತಿಯೊಂದು ಮಂತ್ರಕ್ಕೆ ಒಬ್ಬೊಬ್ಬ ಋಷಿ ಇರ್ತಾನೆ. ಋಷಿ, ಛಂದ, ದೇವತೆ ಎಲ್ಲರಿಗೂ ಗೊತ್ತಿದೆ. ಆ ಯಾವ ಮಂತ್ರಕ್ಕೆ ಯಾವ ಋಷಿ ಹೆಸರುತ್ತೆ ಅದನ್ನು ಬರೆದದ್ದು ಆ ಋಷಿ ಎನ್ನುವಂಥ ಭಾವನೆ ಪಾಶ್ಚಾತ್ಯರಿಗಿದೆ. ಯಾಕೆಂದರೆ ಅವರು ವೇದಗಳನ್ನು ಅಪೌರುಷೇಯ ಅನ್ನುವ ಭಾವ, ಆ ಒಂದು ನಂಬಿಕೆ ಅವರಲ್ಲಿ ಇರೋದಿಲ್ಲ. ಏನಾದರೂ ಇವತ್ತು ನಮ್ಗೆ ಕಾಣ್ತಾ ಇದೆ, ನಾವು ಓದ್ತಾ ಇದ್ದೇವೆ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ಯಾರೋ ಬರೆದಿರಬೇಕು ಅನ್ನೋದು ಅವರ ನಿಲುವು. ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಮಾತ್ರ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಅಪೌರುಷೇಯವಾದದ್ದು ವೇದಗಳು ಅನ್ನೋದನ್ನು ನಾವು ನಂಬ್ತೇವೆ. ಪುರುಷ, ಯಾವುದೇ ಒಬ್ಬ ಪುರುಷ ಕೂತು ಬರೆದದ್ದಲ್ಲ. ಅನಾದ್ಯನಂತವಾದ ಶಬ್ದ ಪುಂಜಗಳು, ನಾವು ದೇವರು ಅಂತ ಏನು ಕರಿತೀವಿ, ಅವನನ್ನು ಯಾವೆಲ್ಲ ಹೆಸರಿಂದ ಕರಿತೀವಿ, ಹಾಗೆ ಶಬ್ದಗಳು, ಈ ಆಗಮಗಳು, ಅದು ಅವನ ಸ್ವರೂಪವೇ, ಅದು ನಿತ್ಯ ಅನ್ನುವ ಭಾವ ನಮ್ಮಲ್ಲಿ ಭಾರತೀಯರಲ್ಲಿ ಇರೋದರಿಂದ ಋಷಿಗಳ ಹೆಸರು ವೇದದಲ್ಲಿ ಉಲ್ಲೇಖ ಆಗಿರುವ ಹಿನ್ನೆಲೆಯಲ್ಲಿ ಆಯಾ ಮಂತ್ರಗಳಲ್ಲಿ ಉದ್ದಿಷ್ಟನಾದ ಭಗವದ್ರೂಪವನ್ನು ಸಾಕ್ಷಾತ್ ದರ್ಶಿಸಿ ಕಂಡು ಅದನ್ನು ಅವರು ನಮಗೆ ಅವರು ಅರ್ಥ ಮಾಡಿಕೊಂಡು ಸಾಧನೆ ಮಾಡಿ ಬ್ರಹ್ಮರ್ಷಿ ಮುಂತಾದ ಪದವಿಗಳಿಗೆ ಏರಿ ನಮ್ಮೆಲ್ಲರ ಉದ್ಧಾರಕ್ಕೆ ಹೇಳಿದಂಥದ್ದು ಆ ಮಹನೀಯರಾದಂಥ ಋಷಿಗಳು ಮಾಡಿದ ಅನಂತ ಕಾಲದವರೆಗೂ ನಿಲ್ಲಬಹುದಾದಂಥ ಒಂದು ಉದಾತ್ತ ಕೆಲಸ, ಜೀವಿಗಳನ್ನು ಉದ್ಧಾರ ಮಾಡುವಂಥದ್ದು. ಹಾಗಾಗಿ ಅವರ ಪರಂಪರೆ ವೇದದಲ್ಲಿ ಕೆಲವು ಬಹಳ ಮುಖ್ಯವಾದ ಅಥವಾ ಅವರ ಘಟನೆ, ಅವರ ವಿಶೇಷವಾಗಿ ಆ ಬ್ರಹ್ಮಜ್ಞಾನವನ್ನು ಪಡೆಯುವ ರೀತಿ, ಅವರು ಹೇಗೆ ಪಡೆದರು, ಹೇಗೆ ಅವರು ಬ್ರಹ್ಮರ್ಷಿಗಳಾದರು, ಯಾವ ರೀತಿ ಅವರ ಜೀವನದಲ್ಲಿ ಅನೇಕ ಜನರನ್ನು ಉದ್ಧರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಜೀವನದಲ್ಲಿ ತಂದು ಮೋಕ್ಷಾದಿಗಳನ್ನು ಹೊಂದಲಿಕ್ಕೆ ಅವರು ಸಹಕರಿಸಿದರು ಅನ್ನುವಂತಹ ಅಂಶಗಳನ್ನು ಸ್ಪಷ್ಟವಾಗಿ ನಾವು ಕಾಣಲಿಕ್ಕೆ ಸಾಧ್ಯ. ಎಷ್ಟೋ ಬಾರಿ ಆಗಲೇ ಹೇಳಿದಾಗೆ ಇವರ ತಂದೆ ತಾಯಿ ಇಂಥ ಕಡೆಯೇ ಹುಟ್ಟಿದರು, ಹೀಗೇ ಬೆಳೆದರು, ಹೀಗೆಲ್ಲ ಅವರ ಜೀವನ ಚರಿತ್ರೆಯನ್ನು ಕಳೆದರು ಅನ್ನೋ ಅಂಶಗಳು ನಮಗೆ ಒಂದೇ ಗ್ರಂಥಗಳಲ್ಲಿ ಸಿಗಲ್ಲ. ವೇದಗಳಲ್ಲೂ ಯಥಾವತ್ತಾಗಿ ನೇರವಾಗಿ ಅಷ್ಟೂ ವಿಚಾರಗಳು ಸಿಗೋದಿಲ್ಲ. ಹಾಗಾದರೆ ಈ ಋಷಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಅವರ ಪರಂಪರೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿ ಮುಂದುವರಿಬೇಕು, ಅದನ್ನು ಹೇಗೆ ಕಾಣಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಈ ಹಿನ್ನೆಲೆ ನಮಗೆ ಗೊತ್ತಾಗುತ್ತೆ. ವೇದಗಳನ್ನು ಇಟ್ಟುಕೊಂಡು ಸಮಾನಾಂತರದ ವೇದಾಂತ ಅಥವಾ ಉಪನಿಷತ್ತುಗಳನ್ನು ಸಹಾಯಕ್ಕೆ ತೆಗೆದುಕೊಂಡು ಇದೆರಡರ ಜೊತೆ ಅತಿ ಮುಖ್ಯವಾದ ಇತಿಹಾಸ, ಹೀಗಾಗಲೇ ನಡೆದಿದೆ, ಆಂಗ್ಲ ಭಾಷೆಯಲ್ಲಿ ಹಿಸ್ಟ್ರಿ ಅಂತ ಕರಿತೀವಿ. ರಾಮಾಯಣ ಮಹಾಭಾರತಗಳನ್ನು ನಾವು ಇತಿಹಾಸ ಗ್ರಂಥಗಳು ಅಂತ ಕರಿತೇವೆ. ಅದು ಎಷ್ಟು ಅದ್ಭುತ ಅಂತಂದರೆ ಅದು ಪವಿತ್ರವಾಯಿತು. ಹಾಗಾಗಿ ರಾಮಕೃಷ್ಣಾದಿಗಳು ನಮಗೆ ದೈವ. ಈ ಎಲ್ಲ ವಿಷಯಗಳನ್ನು ಒಟ್ಟಾರೆ ಸೇರಿಸಿ ಕ್ರಮಬದ್ಧವಾಗಿ ಜೋಡಿಸಿದಾಗ ಪ್ರಾಯ ಒಬ್ಬ ಋಷಿಯನ್ನು ನಮ್ಮ ಇಡೀ ಜೀವಮಾನದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನುವ ಸತ್ಯ ಗೊತ್ತಾಗತ್ತೆ. ತುಂಬ ಜಟಿಲವಾದಂಥ ಪ್ರಶ್ನೆಗಳು. ಈ ಇನ್ನೂ ಪ್ರಾರಂಭದ ಹಂತದಲ್ಲೇ ನಾವು ಹೇಳಬೇಕು ಅಂತಂದರೆ ಒಂದು ಮಾತನ್ನು, ಋಷಿಗಳ ನಮ್ಮ ಇತಿಹಾಸ ಗ್ರಂಥಗಳಲ್ಲಿ ಅಂದರೆ ರಾಮಾಯಣ ಮಹಾಭಾರತ ಮತ್ತು ನಮ್ಮ ವೇದವ್ಯಾಸ ಕೃತವಾದಂಥ 18 ಪುರಾಣಗಳಲ್ಲಿ ನಾವು ನೋಡ್ತಾ ಬಂದರೆ ಮತ್ತು ಆಯಾ ಪುರಾಣಗಳಲ್ಲಿ ಉಲ್ಲೇಖಿತವಾದ ಋಷಿಗಳ ಚರಿತ್ರೆಯನ್ನು ಓದ್ತಾ ಬಂದರೆ ನಮಗೆ ಹೆಚ್ಚು ಗಾಬರಿ ಆಗುತ್ತೆ. ಮೊದಲನೇ ಬಾರಿಗಂತೂ ಖಂಡಿತ ಗಾಬರಿ ಆಗುತ್ತೆ. ಋಷಿಗಳು ಹೀಗೆ ಮಾಡ್ತಾರಾ, ಋಷಿಗಳ ಬದುಕು ಹೀಗಿದೆಯಾ? ಈ ಎಲ್ಲ ನಿಯಮಗಳು ನಾವೇನಿವತ್ತು ಪಾಲಿಸ್ತಾ ಇದ್ದೀವಿ, ಸಿವಿಲೈಸ್ಡ್ ಸೊಸೈಟಿ ಅಂತೀವಲ್ಲ, ಸುಸಂಸ್ಕೃತವಾದಂಥ ಒಂದು ಸಮಾಜ, ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ನಾವು ಭಾವಿಸಿರ್ತೀವಿ. ಇದೆಲ್ಲವನ್ನು ಮೀರಿದಂಥ ಚರಿತ್ರೆ ಇದೆಯಲ್ಲ, ಮನುಷ್ಯ ಲೋಕದಲ್ಲಿ ಅಥವಾ ಮನುಷ್ಯರ ಒಂದು ಪರಿಧಿಯಲ್ಲಿ ಮಾಡಬಾರದ ಕೆಲಸಗಳನ್ನು ಎಷ್ಟೋ ಸಲ ಮಾಡಿಬಿಟ್ಟಿದ್ದಾರಲ್ಲ. ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಇವರೆಲ್ಲರೂ ಹೇಗೆ ದೊಡ್ಡವರಾಗ್ತಾರೆ? ಎಷ್ಟೋ ಬಾರಿ ನಮಗೆ ದೇವತೆಗಳ ಇಂದ್ರಾದಿಗಳ ಚರಿತ್ರೆಯನ್ನು ಕೇಳುವಾಗ, ಅರೆ ಇಂದ್ರ ಹೀಗೆ ಮಾಡಿದ್ನ, ಇಂದ್ರ ಈ ಥರದ ಕೆಟ್ಟ ಕೆಲಸ ಮಾಡಿದ್ನ, ಇಂತೆಲ್ಲ ನಮಗೆ ಸಂಶಯ ಬರ್ತದೆ. ಆದರೆ ಬಹಳ ಮುಖ್ಯವಾದಂಥ ಅಂಶ ಈ ಋಷಿ ಪರಂಪರೆಯಲ್ಲಿ ನಮಗೆ ಅಧ್ಯಯನದಲ್ಲಿ ಗೊತ್ತಾಗೋದು, ಒಳ್ಳೆಯ ಗುರುಗಳ ಮುಖಾಂತರ ನಾವು ಒಳ್ಳೆಯ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗೋದೇನಪ್ಪ ಅಂದರೆ, ಎಲ್ಲ ಋಷಿಗಳು ಕೂಡ ಧರ್ಮಿಷ್ಠರೇ, ಬೇರೆ ಮಾತೇ ಇಲ್ಲ. ಆದರೆ ನಾವು ಕಾಣುವ ಪರ್ಸ್ಪೆಕ್ಟಿವ್ಸ್ ಅಂತಿಲ್ಲ, ದೃಷ್ಟಿಕೋನ, ನಮ್ಮ ರೀತಿಯಾದ ಧರ್ಮಕ್ಕೂ ಅವರು ಪಾಲಿಸಿರುವ ಧರ್ಮಕ್ಕೂ ವ್ಯತ್ಯಾಸ ಕಾಣ್ತಾ ಹೋಗುತ್ತೆ.
ನಮ್ಮಲ್ಲಿ ನಾವು ಇದನ್ನು ಯಾವುದೋ ಸತ್ಯ ಹೇಳೋದು ಧರ್ಮ, ಸತ್ಯ ಹೇಳೋದು ಧರ್ಮ, ನಿಷ್ಠೆಯಲ್ಲಿರಬೇಕಾದದ್ದು ಧರ್ಮ, ಸಾಧನೆ ಮಾಡಬೇಕಾದದ್ದು, ಯೋಗ್ಯ ಕೆಲಸಗಳು ಮಾಡಬೇಕಾದದ್ದು ಧರ್ಮ, ಬೇರೆ ಮಾತೇ ಇಲ್ಲ. ಆದರೆ ಆ ಹಿನ್ನೆಲೆಯಲ್ಲಿ ಕೆಲವು ಸೂಕ್ಷ್ಮಗಳು ಅಡಗಿರುತ್ತೆ. ಧರ್ಮಕ್ಕಿಂತ ಧರ್ಮ ಸೂಕ್ಷ್ಮ ಮುಖ್ಯ. ಧರ್ಮದ ತಿಳುವಳಿಕೆ ನಾವು ಓದಿದಾಗ ನಮ್ಗೆ ಆಗೋಗ್ಬಿಡುತ್ತೆ, ಹೀಗಿರಬೇಕು, ಹೀಗಿರಬಾರ್ದು, ಇದು ಸರಿ, ಇದು ತಪ್ಪು, ಇವೆಲ್ಲ ವಿವೇಕ ಅಂತ ನಾವು ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಕಾಮನ್ ಸೆನ್ಸ್ ಅಷ್ಟೇ. ಆ ವಿವೇಕದಿಂದ ನಮಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಿ ಹೋಗುತ್ತೆ. ಧರ್ಮ ನಾವು ಪಾಲಿಸ್ಬೋದು, ಇದು ಧರ್ಮ ಅಂತ. ಮಾತೃದೇವೋ ಭವ, ಪಿತೃದೇವೋ ಭವ ವೇದವಾಕ್ಯಗಳಿದೆ, ಅವರನ್ನು ಗೌರವಿಸಬೇಕು, ಅವರುಗಳನ್ನು ನಾವು ಪಾಲಿಸಬೇಕು, ಸಂತೋಷ, ಅದು ಧರ್ಮ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಇವೆಲ್ಲವೂ ಧರ್ಮವೇ. ಋಷಿ ಪರಂಪರೆಯನ್ನು ಅಧ್ಯಯನ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ, ಧರ್ಮಕ್ಕಿಂತ ಹೆಚ್ಚು ಮತ್ತೊಂದಿದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಯಾವುದು ಅಂದರೆ ಧರ್ಮ ಸೂಕ್ಷ್ಮ ಅಂತ ಹೇಳ್ತಾರೆ. ಎಲ್ಲ ಋಷಿಗಳ ಒಂದು ಚರಿತ್ರೆಯಲ್ಲಿ ನಾವು ಕಾಣುವಂಥ ಕೆಲವು, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆಭಾಸಗಳು ಅಂತ ಏನು ಕಾಣ್ತೀವಿ, ಏನು ಹಿಂಗೆ ಮಾಡಿಬಿಟ್ರಲ್ಲ ಅಂತೆಲ್ಲ ಕಾಣ್ತೀವಲ್ಲ, ಅದು ಧಾರ್ಮಿಕ ಅಥವಾ ನಮ್ಮ ಸಂಕುಚಿತ ದೃಷ್ಟಿಗೆ ನಾವು ಅದನ್ನಿಟ್ಕೊಂಡು ನೋಡಿದ್ರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಅದನ್ನು ಮೀರುವಂಥದ್ದಾಗಿರಬೇಕು. ಧರ್ಮದ ಜ್ಞಾನಕ್ಕಿಂತ ಹೆಚ್ಚು ಧರ್ಮ ಸೂಕ್ಷ್ಮದ ಜ್ಞಾನ ಇರಬೇಕು. ಯುಧಿಷ್ಠಿರಾದಿಗಳು ಅನೇಕ ಬಾರಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭೀಷ್ಮರ ಅನುಶಾಸನಿಕ ಪರ್ವದಲ್ಲಿ ಹೇಳಿದ್ದಾರೆ, ವಿದುರ ತನ್ನ ವಿದುರ ನೀತಿಯಲ್ಲಿ ಹೇಳಿದ್ದಾನೆ, ಭಾಗವತದಲ್ಲಂತೂ ಸ್ಪಷ್ಟವಾಗಿ 12 ಸ್ಕಂದಗಳಲ್ಲಿ ವೇದವ್ಯಾಸರು ಮೂಲತಃ ತದಂತರ್ಗತವಾಗಿ ಬರುವ ಎಲ್ಲ ಪಾತ್ರಗಳಲ್ಲಿ ಮೈತ್ರೇಯರಾಗಿರಬಹುದು, ವಿದುರ ಆಗಿರಬಹುದು, ಯದು ಮಹಾರಾಜ ಆಗಿರಬಹುದು, ಅವಧೂತರಾಗಿರಬಹುದು, ಪ್ರಹ್ಲಾದ, ಧ್ರುವ, ಕಡೆಗೆ ಗಜೇಂದ್ರ, ಈ ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ರೂಪದಲ್ಲಿ ಇರುವ ದೇವತೆಗಳಾಗಿರಲಿ, ಮನುಷ್ಯರಾಗಿರಲಿ, ಮನುಷ್ಯೋತ್ತಮರಾಗಿರಲಿ, ಅವರೆಲ್ಲರ ಆದೇಶದಂತೆ ಅವರೆಲ್ಲರ ಆ ಒಂದು ಚರಿತ್ರೆಯಲ್ಲಿ ಹಾಸುಹೊಕ್ಕಾಗಿ ಹರಡಿರುವುದು ಧರ್ಮ ಮಾತ್ರ ಅಲ್ಲ, ಆ ಧರ್ಮದ ಜ್ಞಾನ ಬೇಕೇ ಬೇಕು. ಆ ಧರ್ಮದ ಜ್ಞಾನದ ಜೊತೆಗೆ ಅವಿಚ್ಛಿನ್ನವಾದಂಥ ಆ ಸೂಕ್ಷ್ಮವಾದಂಥ ಆ ಒಂದು ಎಳೆಗಳಿದೆಯಲ್ಲ ಧರ್ಮದ್ದು, ಅದರ ಜ್ಞಾನವೂ ಬೇಕು. ಧರ್ಮ ಸೂಕ್ಷ್ಮ ಅಂತ ಅದನ್ನು ಕರಿತೀವಿ. ಸತ್ಯ ಹೇಳಬೇಕು ಅನ್ನೋದು ಧರ್ಮ. ನಾನು ಅಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ರೆ, ಕಟುಕ ಒಬ್ಬ ಬಂದು ಇಲ್ಲಿ ನಮ್ಮ ಎಲ್ಲೋ ಕೂತಿರ್ತೀವಿ, ನಮ್ಮ ಮುಂದೆ ಒಂದು ಹಸು ಓಡ್ಕೊಂಡು ಹೋಗಿರುತ್ತೆ, ಹಿಂದೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಕಟುಕ ಬಂದು ಹಸುವನ್ನು ಕೊಲ್ಲೋಕೆ ನಮ್ಮನ್ನು ಕೇಳ್ತಾನೆ, ಇಲ್ಲೆಲ್ಲರೂ ಒಂದು ಹಸು ಹೋಯ್ತಾ, ಓಡ್ ಹೋಯ್ತಾ, ಅವನ ಕೈಯಲ್ಲಿ ಮಚ್ಚಿರುತ್ತೆ, ನಾವು ನೋಡ್ತೀವಿ, ಅವನ ಕಟುಕ ಹಸುವನ್ನು ಅವನು ಕೊಲ್ಲೋದಕ್ಕೆ ಬರ್ತೀಯನೇನ ನಮಗೆ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ನಾವು ಧರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ಸತ್ಯಂ ಬ್ರೂಯಾತ್ ಅಂತ ಹೇಳುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಹೌದು 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 ಹೀಗೇ ಹೋಗಿದೆ, ನೀನು ಇಲ್ಲೇ ಹೋಗು, ಆ ಹಸು ನಿಂಗೆ ಸಿಗುತ್ತೆ ಅಂತ ನಾನು ಹೇಳಿದೆ ಅಂತಂದರೆ, ಯಾವ ಧರ್ಮದಲ್ಲಿ, ಯಾವ ಮತದಲ್ಲಿ, ಯಾವ ಜ್ಞಾನಿಗಳು ಕೂಡ ಇದನ್ನು ಸತ್ಯ ಅಂತ ಒಪ್ಪೋದಿಲ್ಲ. ಇದು ಆಭಾಸ. ಅವನು ಹಾಗೆ ಆ ಹಸುವನ್ನು ಹುಡುಕಿ ಅದನ್ನು ಕೊಂದರೆ ಆ ಗೋಹತ್ಯೆಯ ಪಾಪ ನಮ್ಮ ತಲೆಗೆ ಬರುತ್ತೆ, ತೋರಿಸ್ಕೊಟ್ಟಿದ್ದರಿಂದ ಅಂತ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅಲ್ಲೇ ಧರ್ಮದ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಬೇಕು. ಯಾವ ಗೋ, ಶಿಶು, ಸ್ತ್ರೀ ಮುಂತಾದವರಿಗೆ ತೊಂದರೆ ಆಗುತ್ತೆ, ಒಂದು ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂದರೆ ಆ ಧರ್ಮ ನಾವು ಆ ಹೊತ್ತಿನಲ್ಲಿ ಯಾವ ರೀತಿ ಹೇಳಿದಾಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಭಗವಂತನಿಗೆ ಅದು ಪ್ರೀತಿ ಆಗುತ್ತೆ, ಅದು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸೋದಿದೆಯಲ್ಲ, ಅದು ಧರ್ಮ ಸೂಕ್ಷ್ಮ. ಪ್ರಾಣಿ ಹತ್ಯೆ, ಜೀವ ಹತ್ಯೆ ಮಾಡುವಂಥ ಸತ್ಯ ಯಾವತ್ತೂ ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಕೂಡ ಅದು ಸತ್ವಯುತವಾದದ್ದಲ್ಲ, ಸತ್ಯ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ. ಅಲ್ಲಿ ಭಾಳ ಹಸಿವಿನ ಹೊತ್ತಿನಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲು ಬಹಳಷ್ಟು ಒದ್ದಾಡಿಕೊಂಡು ಯಾರೋ ಒಬ್ಬ ಬಂದು ಒಂಚೂರು ನೀರು ಕೊಡಿ, ನನಗೆ ಕುಡಿಯೋದಕ್ಕೆ ಬಯಾರಿದ್ದೀನಿ, ಒಂದು ಅನ್ನ ಹಾಕಿ ಅಂತ ಬೇಡಿದಾಗ, ನೀನು ಯಾವ ಜಾತಿ, ನಾನು ಹಾಕುವ ಅನ್ನದ ಒಂದು ಪ್ರಸಾದದ ನಂತರ ನೀ ಎಲ್ಲಿ ಹೋಗ್ತಿ, ನೀ ಏನು ಮಾಡ್ತಿ ಅಂತ ಅವನಿಗೆ ಸುಮ್ಮನೆ, ಅಥವಾ ನಿನಗೆ ಅನ್ನ ಹಾಕಬೇಕಾದ್ರೆ ನಿನಗೆ ಶಾಸ್ತ್ರಜ್ಞಾನ ಇದೆಯಾ, ಇವೆಲ್ಲ ಕೇಳ್ತಾ ಹೋದರೆ ಅವನಂಥ ನರಕ ಭಾಜನನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಎಲ್ಲ ಧರ್ಮಗಳು ಹೇಳ್ಬಿಡ್ತವೆ. ಅನ್ನಕ್ಕೆ ಎಲ್ಲರೂ ಪಾತ್ರರು. ಅನ್ನ ರೂಪಿಯಾದ ಬ್ರಹ್ಮನನ್ನು ಆನಂದಿಸಿ ಅದನ್ನು ಯಜ್ಞ ರೂಪದಿಂದ ಊಟ ಮಾಡಿ ಅದರಿಂದ ಬರುವಂತಹ ಜ್ಞಾನದಿಂದ ಲೋಕೋಪಕರಣ ಮಾಡುವಂಥದ್ದೇನಿದೆ, ಇದು ಧರ್ಮ. ಹಾಗದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಈ ಎಲ್ಲ ದೃಷ್ಟಿಕೋನ ಅಲ್ಲಿ ಬರುತ್ತೆ. ಹೀಗಾಗಿ ವೇದದ ಮಾತು ಅನ್ನಂ ಬ್ರಹ್ಮೇತು ವ್ಯಜಾನಾತ್ ಅನ್ನೇನ ಖಲ್ವಿಮಾನಿ ಭೂತಾನಿ ಜಾಯಂತೆ, ಎಷ್ಟು ಉಪನಿಷತ್ತುಗಳಲ್ಲಿ ಕೂಡ ಇದನ್ನು ಹೇಳ್ತಾನೆ. ಭೃಗು ಮತ್ತು ವರುಣನ ಸಂವಾದದಲ್ಲಿ ಅನ್ನರೂಪಿಯಾದಂತಹ ಬ್ರಹ್ಮನ ಜ್ಞಾನ ಆಗಬೇಕು ಅಂತಂದರೆ ನಾವು ಊಟ ಮಾಡುವ ಅನ್ನದಲ್ಲಿ ಬ್ರಹ್ಮನಿದ್ದಾನೆ, ಆದರೆ ಅದನ್ನು ತಿಂದ ತಕ್ಷಣ ಬ್ರಹ್ಮಜ್ಞಾನ ಆಗೋದಿಲ್ಲ. ಅನ್ನದಲ್ಲಿ ಬ್ರಹ್ಮನಿದ್ದಾನೆ, ಅನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮನೇ,
ತಿಂದ ಮೇಲೆ ಕಾಣಸಿಗುವಂಥದ್ದು ಬ್ರಹ್ಮನೇ. ಹೇಗೆ ಕಾಣ್ತಾನೆ ಆ ಪರಾತ್ಪರನಾದ ಪುರುಷೋತ್ತಮ ಅಂತ ಅನ್ನುವ ಚಿಂತನೆ ಶಾರೀರಿಕ ಶಕ್ತಿಯಿಂದ, ಮನಸ್ಸಿನ ಆರೋಗ್ಯದಿಂದ, ಚಿಂತನೆ, ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದೆ. ಅದನ್ನು ಜಿಜ್ಞಾಸೆ ಮಾಡಬೇಕು, ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ದೇಹ ಚೆನ್ನಾಗಿರಬೇಕು. ಹಾಗಾಗಿ ಅದಕ್ಕೆ ಈ ಅನ್ನ ಊಟ ಮಾಡಬೇಕು. ಈ ಅನ್ನದಿಂದ ಇಷ್ಟೆಲ್ಲ ಕಾರ್ಯಗಳಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ನಾವು ಊಟ ಮಾಡಿ ಮತ್ತೊಬ್ಬರಿಗೆ ಅದನ್ನು ಉಣಿಸಿ ಅಲ್ಲಿಂದ ಚರ್ಚೆಗಳು ಶುರು ಮಾಡಿ, ವಿಚಾರಣೆಗಳು ಶುರು ಮಾಡಿ, ಜಿಜ್ಞಾಸೆ ಶುರು ಮಾಡಿದಾಗ ನಮಗೆ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದ ಮೇಲೆ ಒಂದು ಬ್ರಹ್ಮಜ್ಞಾನ ಅಂತ ಸಿಗುತ್ತೆ. ಅದು ನಾವು ಮತ್ತು ಆ ಬ್ರಹ್ಮನ ಅರ್ಥಾತ್ ಆ ಭಗವಂತನ ಮಧ್ಯೆ ಇರುವಂಥ ಸಂಬಂಧ. ಇದು ಒಂದು ಸಣ್ಣ ಉದಾಹರಣೆ, ಧರ್ಮಕ್ಕಿಂತ ಧರ್ಮ ಸೂಕ್ಷ್ಮ ಹೇಗೆ ಬಹಳ ಮುಖ್ಯ ಆಗುತ್ತೆ ಅನ್ನೋದಕ್ಕೆ. ಈ ಥರದ್ದು ನೂರಲ್ಲ, ಸಾವಿರ ಅಲ್ಲ, ಅನೇಕಾನೇಕ ಸಹಸ್ರಾಧಿಕವಾದಂತಹ ಆ ಋಷಿಗಳ ಜೀವನದ ಕಥೆಗಳಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ.